ಹೇಗಿದ್ದೀರಾ? ನಿಮಗೆ ಈ ವಿಡಿಯೋ ಮಾಡುವ ಮೂಲಕ ಅಂದರೆ ತಂದೆ ತಾಯಿಯ ಬಗ್ಗೆ ಎಲ್ಲರಿಗೂ ಹೇಳ್ತೀನಿ ಕೇಳ್ರಿ. ಎಲ್ಲರೂ ಹೇಳುತ್ತಾರೆ ತಂದೆ ತಾಯಿಯನ್ನು ಬಿಟ್ಟು ಹೋಗಬೇಡಿ, ತಂದೆ ತಾಯಿನೇ ನಮ್ಮ ಇದುತ್ತಾರೆ. ಆದರೆ ಯಾರೂ ಹೇಳಲ್ಲ ತಂದೆ ತಾಯಿನ ಬಿಟ್ಟು ಹೋದವ್ರಿಗೆ ಅವ್ರ ಮಾತೇ ಹೇಳಲ್ಲ. ಅವ್ರಿಗೆ ಏನು ತಿಳಿಸಿ ಹೇಳೋದು ಇಲ್ಲ. ತಂದೆ ತಾಯಿನ ದೇವ್ರ ಥರ ಹೇಳ್ತಾರೆ. ಅದೇ ತಂದೆ ತಾಯಿನ ಒಂದು ನಿಮಿಷ ನಾವು ಬಿಟ್ಟೇವಂದ್ರೆ ಎಲ್ಲರೂ ಹೋದ್ರೆ ಅವ್ರಿಗೆ ಎಕಡ್ರಿ ಆಗ್ತದೆ, ಮಕ್ಕಳಿಲ್ಲ ಅನ್ನೋ ಭಾವನೆ ಮೂಡ್ತದೆ. ಅದೇ ನಾವು ಮುಂದೆ ಬಿಟ್ಟು ಹೋಗ್ತೇವಲ್ಲ ಅವಾಗ ಅವ್ರಿಗೆ ಮನಸ್ಸಿಗೆ ಎಷ್ಟು ನೋವು ಆಗಬಾರ್ದು ಹೇಳಿ ನೋಡಿರಿ. ನೀವು ಸಣ್ಣವ್ರು ಹಿಡಿದ್ರೆ ಸಾಕಿರ್ತಾರೆ ಅಂದರೂ ನೀವು ಬಿಟ್ಟು ತಂದೆ ತಾಯಿನ ಸಾಕ್ಲಿಕ್ಕೆ ನೀವು ಅಷ್ಟು ಅಸಹ್ಯ ಪಡ್ತೀರಿ ಅಂದ್ರೆ ತಂದೆ ತಾಯಿ ಕೊಡ್ಸೋದು ಎದಕ್ಕೆ ತೊಗೋಬೇಕು, ತಂದೆ ತಾಯಿ ಕೊಟ್ಟೋದು ಎದಕ್ಕೆ ತೊಗೋಬೇಕಂತ ನಾ ಕೇಳತ್ತೀನಿ ಪ್ರಶ್ನೆ. ಆದ್ರೆ ಇದು ಒಂದೇ ಮಾತು ಹೇಳೋದು, ತಂದೆ ತಾಯಿನ ಎಂದೂ ಬಿಟ್ಟು ಹೋಗಬೇಡಿ. ನಿಮಗೆ ಅನಿಸೋದು ಅಂದರೆ ನಿಮ್ಗೆ ಯಾರಾದರೂ ತಂದೆ ತಾಯಿನ ಕ್ಲಿಯರಾಗಿ ನೋಡೋದಿದ್ರೆ ಅವ್ರಿಗೆ ತಿಳಿಸಿ ಹೇಳ್ತೀರಿ ಅಂತ ನಾ ಅಂದ್ಕೊಂಡೀನಿ. ಈ ಮಾತಿನಿಂದ ನಿಮ್ಗೆ ಚೇಂಜಸ್ ಆದ್ರೆ ನಡಿತೈತಿ. ಚೇಂಜಸ್ ಆಗ್ಲಿಕ್ಕಂದ್ರೆ ಚೇಂಜಸ್ ಆಗ್ತೀರಿ ಅಂತ ಅಂದ್ಕೊಂಡೆ. ತಂದೆ ತಾಯಿನೂ ಎಂದೂ ಬಿಟ್ಟು ಹೋಗಬೇಡಿ. ತಂದೆ ತಾಯಿಯನ್ನು ದೇವರ ಹಾಗೆ ಪೂಜಿಸಿ. ನಮ್ಮ ಸಣ್ಣವ್ರು ಹಿಡಿದು ಶಾಲೆ ಕಲಿಸ್ತಾರೆ, ಎಲ್ಲ ಮಾಡ್ತಾರೆ. ನೌಕರಿ ಹಿಡಿದ್ರು ಒಬ್ಬೊಬ್ರಿಗೆ ನೌಕರಿ ಹಿಡಿದ್ರು ತಂದೆ ತಾಯಿಯನ್ನು ಬಿಟ್ಟು ಹೊಂಟ್ರೆ. ಆದ್ರೆ ಅವ್ರಿಗೆ ಹೇಳ್ತೀರಿ, ಎರಡು ಮಾತು ಹೇಳೋರು ಯಾರು ಇಲ್ಲ. ಖರೆ ತಮ್ಮ ತಂದೆ ತಾಯಿನೇ ಚೆಂದ ನೋಡ್ಕೊಳ್ಳಲ್ಲ ಅಂದ್ರೆ ಮತ್ತೊಬ್ರಿಗೆ ಯಾಕೆ ಅವ್ರು ಹೇಳ್ತಾರೆ? ಅದೇ ಹೇಳೋದು, ತಂದೆ ತಾಯಿನ ಜನ್ಮ ಪೂರ್ತಿ ಅವ್ರಿಗೆ ತಂದೆ ತಾಯಿನ ಋಣ ತಂದೆ ತಾಯಿನ ಋಣ ತೀರ್ಸೀನಿ ಅನ್ನೋರು ಮುಟ್ಟಾಡ್ರು. ಅದೇ ನಾ ತಂದೆ ತಾಯಿನ ನೋಡ್ಕೊಳ್ಳುತ್ತೇನೆ, ನನ್ನ ತಂದೆ ತಾಯಿನ ಋಣ ತೀರಿಸ್ಬೇಕು ಅನ್ನೋರು ಬುದ್ಧಿಶಾಲಿ ಅಂತ ನಾನು ಅಂದ್ಕೊಂಡೆ. ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ಈ ಮಾತಿನಿಂದ ತಂದೆ ತಾಯಿ ನೀವು ಚೆನ್ನಾಗಿ ನೋಡಿಕೊಳ್ಳುತ್ತೀರಿ ಎಂದರೆ ತಂದೆ ತಾಯಿ ಎಂದು ಕಮೆಂಟ್ ಮಾಡಿ.